ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೈಕ್ರೋ ಕಂಟ್ರೋಲರ್ ಮಾಡ್ಯೂಲ್ 4 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಬಟ್ ಫಸ್ಟ್ ನೀವು ಏನೇನು ಥಿಯರಿ ಇದೆ ಮತ್ತೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಫಸ್ಟ್ ಒಂದೊಂದೇ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಟಾಪಿಕ್ ಏನು, ಇಂಟ್ರಪ್ಟ್ಸ್ ಇನ್ ಆರ್ಮ್. ಸೊ ನಮಗೆ ಟೋಟಲ್ 2 ಟೈಪ್ ಮಾತ್ರ ಬರೋದು. ಸೊ ಅದು ಯಾವ್ಯಾವುದು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಇಂಟ್ರಪ್ಟ್ಸ್ ಅಂತ ಅಂದ್ರೇನು, unexpected external events that trouble the normal execution of a program. ಸರಿನಾ? ಸೊ ಎಕ್ಸ್ಟರ್ನಲ್ ಟ್ರಬಲ್ಗಳು ಯಾವ ನಾರ್ಮಲ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಬಿಡಲ್ಲ, ಅವುಗಳನ್ನ ಏನಂತ ಕರಿತೀವಿ ನಾವು, ಇಂಟ್ರಪ್ಟ್ಸ್ ಅಂತ ಕರಿತೀವಿ. ಅಂಡ್ ಫೋರ್ಸ್ ದ ಪ್ರೊಸೆಸರ್ ಟು ಎಕ್ಸಿಕ್ಯೂಟ್ ಎ ಸ್ಪೆಸಿಫಿಕ್ ಸರ್ವಿಸ್ ರೂಟೀನ್ ಕಾಲ್ಡ್ ಇಂಟ್ರಪ್ಟ್ ಸರ್ವಿಸ್ ರೂಟೀನ್. ಸೊ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಏನ್ ಮಾಡುತ್ತೆ, ಇದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ಈಗ ಟೈಪ್ಸ್ ಆಫ್ ಇಂಟ್ರಪ್ಟ್ಸ್ ಯಾವ್ಯಾವು? ಮೊದಲನೇದು ಬರುವಂಥದ್ದು IRQ, ಎರಡನೇದು ಬರುವಂಥದ್ದು FIQ. IRQ ಅಂತಂದ್ರೇನು, ಇಂಟ್ರಪ್ಟ್ ರಿಕ್ವೆಸ್ಟ್. FIQ ಅಂತಂದ್ರೆ ಫಾಸ್ಟ್ ಇಂಟ್ರಪ್ಟ್ ರಿಕ್ವೆಸ್ಟ್ ಅಂತ. ಸರಿನಾ? ಸೊ ಇವೆರಡೂ ಕೂಡ ನಾವು ಇನ್ ಡೆಪ್ತ್ ಆಗಿ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ FIQ ಮತ್ತೆ IRQದು ನೀವು ಡಿಫರೆನ್ಸ್ ಅನ್ನು ಕೂಡ ಕಲಿಬೇಕಾಗುತ್ತೆ. ಸರಿನಾ? ಸೊ ಡಿಫರೆನ್ಸಸ್ ಅನ್ನ ಕಲಿಬೇಕಾ. ಸೊ ಅದನ್ನ ನಾನು ಕೊಟ್ಟಿದ್ದೀನಿ, ಅದನ್ನ ಲೇಟರ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವರ್ಕಿಂಗ್ ಆಫ್ ದಿ ಇಂಟ್ರಪ್ಟ್, ಸೊ ಯಾವ ರೀತಿ ವರ್ಕ್ ಆಗ್ತವೆ ಅಂತ. ಫಸ್ಟ್ ಸ್ವಿಚಸ್ ಟು ದ ಸ್ಪೆಸಿಫಿಕ್ ಇಂಟ್ರಪ್ಟ್ ಮೋಡ್. ಸೊ ಇಂಟ್ರಪ್ಟ್ ಮೋಡ್ ಒಂದು IRQ ಆಗಿರ್ಬೋದು, ಇಲ್ಲ ಅಂತಂದ್ರೆ FIQ, ಎರಡರಲ್ಲಿ ಒಂದಕ್ಕೆ ಸ್ವಿಚ್ ಆಗ್ತವೆ. ನೆಕ್ಸ್ಟ್ ಸೇವ್ಸ್ ದಿ ಕರೆಂಟ್ CPSR ಟು SPSR. CPSR ಅಂತಂದ್ರೇನು, ಕರೆಂಟ್ ಪ್ರೋಗ್ರಾಮ್ ರಿಜಿಸ್ಟರ್ಗಳು. SPSR ಅಂತಂದ್ರೆ ಸೇವ್ಡ್ ಪ್ರೋಗ್ರಾಮ್ ರಿಜಿಸ್ಟರ್ಗಳು. ಸೊ ಸೇವ್ ಅನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೋರ್ಸ್ ದಿ ರಿಟರ್ನ್ ಅಡ್ರೆಸ್ ಇನ್ ದ ಲಿಂಕ್ ರಿಜಿಸ್ಟರ್. ಸರಿನಾ? ಸೊ ರಿಟರ್ನ್ ಏನ್ ಬರುತ್ತೆ ನಮಗೆ ಔಟ್ಪುಟ್, ಸೊ ಅದನ್ನ ಲಿಂಕ್ ರಿಜಿಸ್ಟರ್ ಅಲ್ಲಿ ಆ ಒಂದು ಅಡ್ರೆಸ್ ಅನ್ನ ಸ್ಟೋರ್ ಮಾಡುತ್ತೆ. ಡಿಸೇಬಲ್ ದಿ ಫರ್ದರ್ ಇಂಟ್ರಪ್ಟ್, ಸೊ ಮುಂದೆ ಯಾವುದೇ ಫರ್ದರ್ ಇಂಟ್ರಪ್ಟ್ ಗಳು ಬರ್ದಂಗೆ ಡಿಸೇಬಲ್ ಮಾಡ್ತಾ ಹೋಗುತ್ತೆ. ಲೋಡ್ಸ್ PC ವಿತ್ ದಿ ವೆಕ್ಟರ್ ಟೇಬಲ್ ಅಡ್ರೆಸ್ ಅಂಡ್ ಎಕ್ಸಿಕ್ಯೂಟ್ ದ ISR. ಸರಿನಾ? ಸೊ ಈ ರೀತಿ ಈ ಒಂದು ಇಂಟ್ರಪ್ಟ್ಸ್ ಗಳು ವರ್ಕ್ ಆಗ್ತಾ ಹೋಗ್ತವೆ. ಸೊ ಇಂಟ್ರಪ್ಟ್ ಲೇಟೆನ್ಸಿ ಅನ್ನ ಕೂಡ ಕೊಟ್ಟಿದ್ದೀನಿ. ಲೇಟೆನ್ಸಿ ಅಂತಂದ್ರೆ ಏನು, ಟೈಮ್ ಬಿಟ್ವೀನ್ ದ ಇಂಟ್ರಪ್ಟ್ ರಿಕ್ವೆಸ್ಟ್ ಅಂಡ್ ಸ್ಟಾರ್ಟ್ ಆಫ್ ದ ISR ಎಕ್ಸಿಕ್ಯೂಷನ್ ಅಂತ. ಅಂದ್ರೆ ಇಂಟ್ರಪ್ಟ್ ರಿಕ್ವೆಸ್ಟ್ ಬಂದಿರುವಂತದ್ದು ಮತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಟ್ರೈ ಮಾಡ್ತೀವಲ್ಲ, ಅದರ ಮಧ್ಯೆ ಇರುವಂತಹ ಟೈಮ್ ಅನ್ನ ಇಂಟ್ರಪ್ಟ್ ಲೇಟೆನ್ಸಿ ಅಂತ ಕರಿತೀವಿ. ಸೊ ಇದನ್ನ ಯಾವ ರೀತಿ ರೆಡ್ಯೂಸ್ ಮಾಡಬಹುದು, ನೆಸ್ಟೆಡ್ ಇನ್ಪುಟ್ಗಳು ಮತ್ತೆ ಪ್ರಯಾರಿಟಿ ಬೇಸ್ಡ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿದ್ರೆ ನಮಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಥಿಯರಿನೇ ಇರೋದು ಈ ಒಂದು ಮಾಡ್ಯೂಲ್ ಅಲ್ಲಿ. ನೆಕ್ಸ್ಟ್ ಫರ್ಮ್ವೇರ್ ಎಕ್ಸಿಕ್ಯೂಷನ್ ಫ್ಲೋ ಅಂಡ್ ರೆಡ್ ಬೂಟ್. ಸೊ ಫಸ್ಟ್ ಫರ್ಮ್ವೇರ್ ಎಕ್ಸಿಕ್ಯೂಷನ್ ಫ್ಲೋ ಅನ್ನ ಡಿಸ್ಕಸ್ ಮಾಡೋಣ. ಫರ್ಮ್ವೇರ್ ಈಸ್ ಎ ಲೋ ಲೆವೆಲ್ ಸಾಫ್ಟ್ವೇರ್ ಸ್ಟೋರ್ ಇನ್ ದ ಮೆಮೊರಿ. ಸೊ ಎಲ್ಲಿ ಸ್ಟೋರ್ ಆಗುತ್ತೆ, ರಾಮ್ ಅಲ್ಲಿ ಸ್ಟೋರ್ ಆಗುತ್ತೆ, ರ್ಯಾಮ್ ಅಲ್ಲಲ್ಲ. ದಟ್ ಕಂಟ್ರೋಲ್ಸ್ ದಿ ಹಾರ್ಡ್ವೇರ್ ಅಂಡ್ ಸ್ಟಾರ್ಟ್ಸ್ ದಿ ಸಿಸ್ಟಮ್. ಸರಿನಾ? ಸೊ ರ್ಯಾಮ್ ಅಂತ ಅಂದ್ರೆ ಪರ್ಮನೆಂಟ್ ಆಗಿರ್ತಿತ್ತು. ಸೊ ರಾಮ್ ಅಲ್ಲಿ ಯೂಸ್ ಆಗ್ತಾ ಇರೋದು ಏನಾದ್ರೂ ಕೂಡ ನಮ್ಮ PC ಸ್ವಿಚ್ ಆಫ್ ಆದ್ರೆ ಇದು ಕೂಡ ಹೋಗುತ್ತೆ, ಟೆಂಪರರಿ ಮೆಮೊರಿ ಇದ್ದಂಗೆ. ಸೊ ಎಕ್ಸಿಕ್ಯೂಷನ್ ಫ್ಲೋ ಯಾವ ರೀತಿ ಇರುತ್ತೆ, ರೀಸೆಟ್ ಅಕರ್ಸ್, ಬೂಟ್ ಲೋಡರ್ ಎಕ್ಸಿಕ್ಯೂಷನ್, ಸಿಸ್ಟಮ್ ಇನಿಷಿಯಲೈಸೇಷನ್, ಲೋಡ್ ಆಪರೇಷನ್ ಸಿಸ್ಟಮ್ ಅಥವಾ ಅಪ್ಲಿಕೇಶನ್ ಎಕ್ಸಿಕ್ಯೂಷನ್. ಸೊ ಆದಷ್ಟು ಸಿಂಪ್ಲಿಫೈಡ್ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ. ಸೊ ನೀವು ಅದೇ ರೀತಿ ಬರೀತಾ ಹೋಗಿ, ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಎರಡನೇ ಪಾರ್ಟ್ ಏನು, ರೆಡ್ ಬೂಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಸೊ ಹಂಗಂತ ಅಂದ್ರೆ ಏನು, ಈಸ್ ಎ ಫರ್ಮ್ವೇರ್ ಬೂಟ್ ಲೋಡರ್ ಯೂಸ್ಡ್ ಇನ್ ದ ಆರ್ಮ್ ಬೇಸ್ಡ್ ಎಂಬೆಡೆಡ್ ಸಿಸ್ಟಮ್. ಸೊ ಸರಿನಾ? ಸೊ ಬೂಟ್ ಲೋಡರ್ ಇದು ಫರ್ಮ್ವೇರ್ ಬೂಟ್ ಲೋಡರ್. ಸೊ ಫೀಚರ್ಸ್ ಆಫ್ ದಿ ರೆಡ್ ಬೂಟ್ ಅಂತ ಬಂದ್ರೆ, ಪಾರ್ಟ್ ಆಫ್ ದ ಆರ್ಮ್ ಫರ್ಮ್ವೇರ್ ಸೂಟ್ ಯೂಸ್ಡ್ ಫಾರ್ ಬೂಟ್ ಸ್ಟ್ರಾಪಿಂಗ್ ಅಂಡ್ ಡಿಬಗ್ಗಿಂಗ್ ದ ಎಂಬೆಡೆಡ್ ಸಿಸ್ಟಮ್ಸ್, ಪ್ರೊವೈಡ್ಸ್ ದಿ ಕಮಾಂಡ್ ಲೈನ್ ಇಂಟರ್ಫೇಸ್ ಫಾರ್ ದಿ ಸಿಸ್ಟಮ್ ಕಂಟ್ರೋಲ್ಸ್, ಸಪೋರ್ಟ್ಸ್ ದಿ ಡೌನ್ಲೋಡಿಂಗ್ ಕೋಡ್. ಸರಿನಾ? ನೆಕ್ಸ್ಟ್ ಯಾವ್ದ್ರಿಂದ, ಎಥರ್ನೆಟ್ ಅಥವಾ ಸೀರಿಯಲ್ ಇಂದ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಹೆಲ್ಪ್ಸ್ ಇನ್ ಲೋಡಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ದ ಅಪ್ಲಿಕೇಶನ್ಸ್, ಯೂಸ್ಡ್ ಫಾರ್ ಟೆಸ್ಟಿಂಗ್ ಅಂಡ್ ಡೆವಲಪ್ಮೆಂಟ್. ಸೊ ಈ ರೀತಿ ಫೀಚರ್ಸ್ ಗಳಿದಾವೆ ರೆಡ್ ಬೂಟ್. ಸೊ ವರ್ಕಿಂಗ್ ಯಾವ ರೀತಿ ಆಗುತ್ತೆ ಅಂತ ನಾನು ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಅಷ್ಟನ್ನ ಕಲ್ತ್ರೆ ಸಾಕು. ಸೊ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನು ಬರೀತಾ ಹೋಗಿ. IRQ ಅಂಡ್ FIQ ಎಕ್ಸೆಪ್ಷನ್ಸ್ ಇನ್ ದಿ ಆರ್ಮ್ ಪ್ರೊಸೆಸರ್. ಸೊ ಅವಾಗಲೇ IRQ FIQ ಅಂತಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ IRQ ಎಕ್ಸೆಪ್ಷನ್ ಅಂತಂದ್ರೇನು, ಇಂಟ್ರಪ್ಟ್ ರಿಕ್ವೆಸ್ಟ್. ನೆಕ್ಸ್ಟ್ FIQ ಎಕ್ಸೆಪ್ಷನ್ ಅಂತಂದ್ರೇನು, ಫಾಸ್ಟ್ ಇಂಟ್ರಪ್ಟ್ ರಿಕ್ವೆಸ್ಟ್. ಸೊ ಇವೆರಡನ್ನು ಕೂಡ ಡಿಸ್ಕಸ್ ಮಾಡೋಣ. IRQ is a normal interrupt generated by the external hardware
ಆ್ಯಂಡ್ ಆಸ್ ಲೋವರ್ ಪ್ರಿಯಾರಿಟಿ ದೆನ್ FIQ. ಸರಿನಾ? ಸೊ FIQಗೆ ಹೈಯರ್ ಪ್ರಿಯಾರಿಟಿ ಇರುತ್ತೆ. ಸೊ ವೆನ್ IRQ ಈಸ್ ರೈಸ್ಡ್, ಸೊ ಯಾವಾಗ ನಾವು IRQ ಅನ್ನು ರೈಸ್ ಮಾಡ್ಬೋದು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ FIQ ಅನ್ನು ಕೂಡ ನೀವು ಯಾವಾಗ ರೈಸ್ ಮಾಡ್ಬೋದು ಅಂತ ಇಲ್ಲಿದೆ. ಸೊ ನಾನು ಏನೇ ಥಿಯರಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೂ ಕೂಡ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ಸೊ ಥಿಯರಿ ಪಾರ್ಟ್ ಏನಿದೆ ಅದನ್ನು ನೀವಾಗೇ ಓದ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತಾ ಸಿಂಪ್ಲಿಫೈಡ್ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಾನು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಲ್ಲ ನಿಮಗೆ. ನೆಕ್ಸ್ಟ್ ಡಿಫರೆನ್ಸ್ ಅಂತ ಹೇಳಿದ್ವಿ. ಸೊ ಡಿಫರೆನ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಸೈನಿಂಗ್ ದ ಇಂಟ್ರಪ್ಟ್ಸ್ ಅಂಡ್ ಇಂಟ್ರಪ್ಟ್ಸ್ ಲೇಟೆನ್ಸಿ ಇನ್ ARM. ಸೊ ಅಸೈನಿಂಗ್ ಇಂಟ್ರಪ್ಟ್ಸ್ ಅಂತ ಅಂದ್ರೆ ಏನು? ಅಸೈನಿಂಗ್ ದ ಇಂಟ್ರಪ್ಟ್ಸ್ ಮೀನ್ಸ್ ಡಿಸೈಡಿಂಗ್ ವಿಚ್ ಹಾರ್ಡ್ವೇರ್ ಡಿವೈಸ್ ಜನರೇಟ್ಸ್ ವಿಚ್ ಇಂಟ್ರಪ್ಟ್ ಅಂತ ಅಂದ್ರೆ ಯಾವ ಒಂದು ಹಾರ್ಡ್ವೇರ್ ಡಿವೈಸು ಯಾವ ಇಂಟ್ರಪ್ಟ್ ಅನ್ನ ಜನರೇಟ್ ಮಾಡುತ್ತೆ ಅಂತ. FIQನೋ ಇಲ್ಲ ಅಂತಂದ್ರೆ IRQ ಇಂಟ್ರಪ್ಟ್ ಅನ್ನ ಜನರೇಟ್ ಮಾಡುತ್ತೋ ಅಂತ. An interrupt controller is used to connect multiple external interrupts to the ARM interrupt lines. ಸರಿನಾ? ಸೊ ನಾವು ಇಂಟ್ರಪ್ಟ್ ಕಂಟ್ರೋಲರ್ ಅನ್ನು ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಏನು ಮಾಡೋದಕ್ಕೆ? ಕನೆಕ್ಟ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಸೈನ್ ಪ್ರಾಕ್ಟೀಸಸ್ ಯಾವ್ಯಾವು? ಮೊದಲನೇದು ಸಾಫ್ಟ್ವೇರ್ ಇಂಟ್ರಪ್ಟ್, ನೆಕ್ಸ್ಟ್ IRQ, ನೆಕ್ಸ್ಟ್ FIQ. ಸೊ ಇನ್ ಎಂಬೆಡೆಡ್ ಸಿಸ್ಟಮ್ ಯಾವ್ಯಾವ ಯೂಸ್ ಮಾಡ್ತಾ ಹೋಗ್ತೀವಿ? ಮೇಜರ್ ಆಗಿ FIQ ಮತ್ತೆ IRQ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಟ್ರಪ್ಟ್ ಲೇಟೆನ್ಸಿ. ಇಂಟ್ರಪ್ಟ್ ಲೇಟೆನ್ಸಿ ಇಸ್ ದ ಟೈಮ್ ಬಿಟ್ವೀನ್ ದ ಇಂಟ್ರಪ್ಟ್ ರಿಕ್ವೆಸ್ಟ್ ಅಂಡ್ ದ ಸ್ಟಾರ್ಟ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ದಿ ISR. ಸೊ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮೆಥಡ್ಸ್ ಏನೇನು ರೆಡ್ಯೂಸ್ ಮಾಡೋದಕ್ಕೆ? ನೆಸ್ಟೆಡ್ ಇಂಟ್ರಪ್ಟ್ಸ್ ಹ್ಯಾಂಡ್ಲಿಂಗ್ ಅನ್ನ ಮಾಡ್ಬೋದು, ಪ್ರಯಾರಿಟೈಸೇಷನ್ ಅನ್ನ ಮಾಡ್ಬೋದು. ಸೊ ಪ್ರಯಾರಿಟೈಸೇಷನ್ ಅಂದ್ರೇನು? ಹೈಯರ್ ಪ್ರಯಾರಿಟಿ ಇಂಟ್ರಪ್ಟ್ಸ್ ಕ್ಯಾನ್ ಇಂಟ್ರಪ್ಟ್ ದ ಲೋಯರ್ ಪ್ರಯಾರಿಟಿ ಒನ್ಸ್. ಸರಿನಾ? ಸೊ ಕಡಿಮೆ ಪ್ರಯಾರಿಟಿ ಇರೋದನ್ನ ಹೈಯರ್ ಪ್ರಯಾರಿಟಿ ಇರುವಂಥ ಇಂಟ್ರಪ್ಟ್ಗಳು ಏನು ಮಾಡ್ಬೋದು? ಅವುಗಳನ್ನ ಇಂಟ್ರಪ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ARM ಪ್ರೊಸೆಸರ್ ಎಕ್ಸೆಪ್ಷನ್ಸ್ ಅಂಡ್ ಮೋಡ್ಸ್. ಸೊ ಫಸ್ಟ್ ಎಕ್ಸೆಪ್ಷನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. An exception is an event that halts the normal program execution. ಸೊ ಏನು ಮಾಡುತ್ತೆ? ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಿರುವಂಥದ್ದನ್ನ ಹಾಲ್ಟ್ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತಾ ಹೋಗುತ್ತೆ. ಆ್ಯಂಡ್ ಫೋರ್ಸಸ್ ದ ಪ್ರೊಸೆಸರ್ ಟು ಎಕ್ಸಿಕ್ಯೂಟ್ ಎ ಸ್ಪೆಸಿಫಿಕ್ ಹ್ಯಾಂಡ್ಲರ್ ಅಂತಂದರೆ ಆ ಒಂದು ಎಕ್ಸೆಪ್ಷನ್ ಅನ್ನು ನಾವು ಹ್ಯಾಂಡ್ಲರ್ ಅಲ್ಲಿ ಯೂಸ್ ಮಾಡಿಕೊಂಡು ನಾವು ಹ್ಯಾಂಡಲ್ ಮಾಡ್ತಾ ಹೋಗ್ತೀವಿ. ಅದನ್ನು ಸರಿ ಮಾಡಬೇಕಲ್ಲ. ಸೊ ಟೈಪ್ಸ್ ಯಾವ್ಯಾವ ಬರ್ತವೆ? ರೀಸೆಟ್ ಬರುತ್ತೆ, ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್, ಸಾಫ್ಟ್ವೇರ್ ಇಂಟ್ರಪ್ಟು, ಪ್ರಿಫೆಚ್ ಅಬೌಟು, ಡೇಟಾ ಅಬೌಟು, IRQ, FIQ. ಸೊ ಇವೆಲ್ಲವೂ ಕೂಡ ಬರ್ತವೆ. ಸಿಂಗಲ್ ಲೈನಾಗೆ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ARM ಪ್ರೊಸೆಸರ್ ಮೋಡ್ಗಳು ಅಂತ ಬಂದಾಗ ಯಾವ್ಯಾವ ಬರ್ತವೆ? ಮೋಡ್ಗಳು ಯೂಸರ್ ಮೋಡ್, ಸಿಸ್ಟಮ್ ಮೋಡ್, ಸೂಪರ್ವೈಸರ್ ಮೋಡ್, IRQ ಮೋಡ್, FIQ ಮೋಡ್, ಅಬೌಟ್ ಮೋಡ್ ಮತ್ತೆ ಅನ್ಡಿಫೈನ್ಡ್ ಮೋಡ್. ನೆಕ್ಸ್ಟ್ ಆಕ್ಷನ್ಸ್ ಡ್ಯೂರಿಂಗ್ ದಿ ಎಕ್ಸೆಪ್ಷನ್. ಸೊ ಯಾವ ಆಕ್ಷನ್ಸ್ ಅನ್ನ ತಗೊಂತೀವಿ? ವೆನ್ ಎನ್ ಎಕ್ಸೆಪ್ಷನ್ ಅಕ್ಕರ್ CPSR ಕನ್ವರ್ಟ್ಸ್ ಟು SPSR ಅಂತಂದ್ರೇನು? ಅದನ್ನ ಸೇವ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗಲೇ ನಾವು ಫಸ್ಟ್ನೇ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ. ಸೊ ಕರೆಂಟ್ ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ ಏನು ಮಾಡುತ್ತೆ? ಸೇವ್ಡ್ ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. PC ಇಸ್ ಕನ್ವರ್ಟೆಡ್ ಟು LR ಅಂತಂದ್ರೇನು? ಲಿಂಕ್ಡ್ ರಿಜಿಸ್ಟರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಪ್ರೊಸೆಸರ್ ಸ್ವಿಚಸ್ ಟು ದ ಎಕ್ಸೆಪ್ಷನ್ ಮೋಡ್. ಸೊ ಎಕ್ಸೆಪ್ಷನ್ ಮೋಡ್ಗೆ ಸ್ವಿಚ್ ಆಗಿ PC ಲೋಡ್ಸ್ ದ ಹ್ಯಾಂಡ್ಲರ್ ಅಡ್ರೆಸ್ ಫ್ರಮ್ ದ ವೆಕ್ಟರ್ ಟೇಬಲ್. ಸೊ ಆ ರೀತಿ ನಮ್ಮ ಎಕ್ಸೆಪ್ಷನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ಅನ್ನು ನೀಟಾಗಿ ಬರೀತಾ ಹೋಗಿ. ನೆಕ್ಸ್ಟ್ ಲಾಸ್ಟ್ ಒನ್. ನೆಕ್ಸ್ಟ್ ಸ್ಟ್ಯಾಂಡ್ ಸ್ಟೋನ್ ಡೈರೆಕ್ಟರಿ ಲೇಔಟ್ ಅಂಡ್ ಕೋಡ್ ಸ್ಟ್ರಕ್ಚರ್. ಸೊ ಸ್ಟ್ಯಾಂಡ್ ಸ್ಟೋನ್ ಡೈರೆಕ್ಟರಿ ಲೇಔಟ್ ಅಂತ ಅಂದ್ರೇನು? ಸ್ಯಾಂಡ್ಸ್ಟೋನ್ is an example project used in the ARM firmware suite. It is a directory layout its directory layout is organized to manage different components of the firmware efficiency. ಸರಿನಾ? ನೆಕ್ಸ್ಟ್ ಟಿಪಿಕಲ್ ಡೈರೆಕ್ಟರಿ ಸ್ಟ್ರಕ್ಚರ್ ಇನ್ಕ್ಲೂಡ್ಸ್. ಸೊ ಡೈರೆಕ್ಟರಿ ಸ್ಟ್ರಕ್ಚರ್ ಏನೇನು ಇನ್ಕ್ಲೂಡ್ ಮಾಡುತ್ತೆ? ಸೋರ್ಸ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ, ಇನ್ಕ್ಲೂಡ್ ಲೈಬ್ರರಿ, ಬಿನ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ, ಕಾನ್ಫಿಗರೇಷನ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಬರೀತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಸ್ಯಾಂಡ್ ಸ್ಟೋನ್ ಕೋಡ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಮೇನ್ ಕಾಂಪೋನೆಂಟ್ಸ್ ಆಫ್ ದಿ ಕೋಡ್ ಅಲ್ಲಿ ಸ್ಟಾರ್ಟ್ಅಪ್ ಕೋಡ್ ಇರುತ್ತೆ, ಇನಿಷಿಯಲೈಸೇಷನ್ ಕೋಡ್, ಮೇನ್ ಅಪ್ಲಿಕೇಶನ್ ಕೋಡ್, ಇಂಟ್ರಪ್ಟ್ ಹ್ಯಾಂಡ್ಲರ್ಸ್, ಲಾಸ್ಟ್ ಅಲ್ಲಿ ಡ್ರೈವ್ ಕೋಡ್ ಇರುತ್ತೆ. ಸೊ ಇಷ್ಟೇ. ಸೊ ಅದರ ಕೀ ಫೀಚರ್ಸ್ ಅನ್ನು ಕೂಡ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಇಷ್ಟು ಟಾಪಿಕ್ಗಳು ಸಾಕು ಮಾಡ್ಯೂಲ್ 4 ಅಲ್ಲಿ. ಸರಿನಾ? ಸೊ ಇಷ್ಟು ಟಾಪಿಕ್ ಅನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬಹುದು. ಉಳಿದಿರುವಂತಹ ಎಲ್ಲಾ ಮಾಡ್ಯೂಲ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದಾವೆ. ಸೊ ಅವೆಲ್ಲ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ ನಿಮಗೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.